ಇವತ್ತು ನಾನು ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಬೆಳಗ್ಗೆ ಇಬ್ಬರು ಜಗಳ ಆಡಿದ್ವಿ. ಹಾಗಾಗಿ ನಮ್ಮ ಯಜಮಾನ್ರು ನನಗೆ ಮಸ್ಕ ಹೊಡಿಯೋಕ್ಕೋಸ್ಕರ ಅಂತ ಚಿಕನ್ ಗೊಜ್ಜು ಮತ್ತು ರೈಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾನು ಬರೋದನ್ನೇ ಕಾಯ್ತಾ ಕೂತಿದ್ರು. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಜಗಳ ಇರುತ್ತೆ ಅಂತಾರೆ. ಹಾಗೇ ನಮ್ಮದು ಆಗಿದ್ದು. ಇವರು ನೋಡಿದ ತಕ್ಷಣ ನನ್ನ ಕೋಪ ಎಲ್ಲ ಹಾಗೇ ಕರಗೋಯ್ತು. ಹಾಗೆ ಈ ಥರ ಪ್ರೆಸೆಂಟೇಷನ್ ಎಲ್ಲ ಮಾಡಿಕೊಟ್ರು ನೋಡಿ. ಇನ್ನೂ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ಎಷ್ಟು ಖುಷಿ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಆ ಟೈಮಲ್ಲಿ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಮಾತ್ರ ಇಷ್ಟಪಡ್ತೀನಿ ಇವರಿಗೆ. ಹೆಣ್ಮಕ್ಳು ಹೇಗೆ ಗೊತ್ತಾ, ತುಂಬ ದೊಡ್ಡದಾಗಿ ಏನೂ ಆಸೆ ಪಡಲ್ಲ. ನೀವು ಅದೇ ತಗೊಡಿ ಇದೇ ತಗೊಡಿ ಅಂತ ಕೇಳ್ಬೋದು. ಆದರೆ ಈ ಥರ ಚಿಕ್ಕದಾಗಿ ಮಾಡಿಕೊಡ್ತೀರಾ ನೋಡಿ, ಇದೇ ನಮಗೆ ತುಂಬ ಖುಷಿ ಕೊಡೋದು. ಈ ಕಡೆ ನನ್ನ ಹುಡುಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಕ್ಯಾಂಡಲ್ ಎಲ್ಲ ಹಚ್ಚುತ್ತಾ ಇದ್ಲು. ಇದು ಯಾಕೋ ವರ್ಕೌಟ್ ಆಗಲ್ಲ ಅಂತ ಈ ಗ್ಲಾಸ್ ಬಾಟಲ್ ಇರುತ್ತಲ್ಲ ಅದ್ರ ಕೆಳಗಡೆ ಟಾರ್ಚ್ ಇಟ್ಟು ನೋಡಿ, ಸಖತ್ತಾಗಿ ಕಾಣಿಸುತ್ತೆ ವೈಬ್ ಮಾತ್ರ. ಬಟ್ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಈ ಲೈಟ್ನಲ್ಲಿ, ಯಾಕಂದರೆ ನಾವೇ ಕಾಣಿಸೋದಿಲ್ಲ. ಅದಕ್ಕೆ ನನ್ನ ಹುಡುಗಿನ ಮಾತ್ರ ಕವರ್ ಮಾಡಿದ್ದೀನಿ. ಈ ಕ್ಯಾಂಡಲ್ ಲೈಟಲ್ಲಿ ಮುದ್ದಾಗಿ ಕಾಣಿಸ್ತಾ ಇದ್ಲು. ಈ ಥರ ಊಟ ಮಾಡಿ ತುಂಬಾ ದಿನಗಳಾಗಿತ್ತು. ಇವತ್ತೊಪ್ಪು ತಿಂದಾದ್ಮೇಲೆ ಇದೇ ಫಸ್ಟ್ ಟೈಮು ಈ ಥರ ತಿಂತಾ ಇರೋದು. ತುಂಬಾ ಖುಷಿ ಆಯಿತು. ಹಸೆಮಣೆ ಏರುವಾಗ ಹಿಡಿದ ಕೈಗಳು ಮಣ್ಣು ಸೇರುವವರೆಗೂ ಬಿಡಬಾರದೆನ್ನುವುದೇ ಮಾಂಗಲ್ಯದ ಬಂಧ. ಅಂದರೆ ಅದೇ ನಿಜವಾದ ದಾಂಪತ್ಯ ಬಂಧ. ಎಲ್ಲರ ದಿನ ಶುಭವಾಗಲಿ.